ಅವ್ರು ಯಾರು ಈ ಒಂದು ಹೇಟ್ ಸ್ಪೀಚ್ಗೆ ಚೌಕಟ್ಟಿನಲ್ಲಿ ಬರದೇ ಇದ್ರೆ ವೈ ಡು ದೇ ಬಾದರ್? ವೈ ಶುಡ್ ದೇ ಬಾದರ್? ಯಾರಾದರೂ ಅವರು ಈ ಚೌಕಟ್ಟಿಗೆ ಬಂದ್ರೆ ಮಾತ್ರ ಅವರು ಆತಂಕ ಅಲ್ವಾ? ಫಾಲ್ಸ್ ಕೇಸ್ ಹಾಕಿದ್ರೆ ಆಗೋದಿಲ್ಲ. ಹಾಕಿದ್ರೆ ಕೂಡ್ರಿ ಕೂಡ್ರಿ ಯಾಕೆ ಮಾತಾಡ್ತೀರಿ? ಫಾಲ್ಸ್ ಕೇಸ್ ಹಾಕಿದ್ರೆ ಇವೆಲ್ಲ ಕೊಟ್ಕೋಬಾರ್ದು. ನಾನೇ ವಿರೋಧಿಲ್ಲ, ಫಾಲ್ಸ್ ಕೇಸ್ ಹಾಕಿದ್ರೆ ಈಗ ನಾನೇ ವಿಡಿಯೋ ಫಾಲ್ಸ್ ಕೇಸ್ ಹಾಕಿದ್ರೆ ಈಗ ನಾನೇ ವಿಡಿಯೋ ನನ್ನ ದೂರನೇ ಸಾಕ್ಷಿ. ಅದಕ್ಕೆ ಸಭಾಪತಿಗಳೇ, ರವಿ ಈ ರೀತಿ ಇವರು ಎದ್ದು ಎಲ್ಲ ಮಾತಾಡಿದ್ರೆ ಆಗೋದಿಲ್ಲ. ಯಾಕೆ ಮಾತಾಡ್ತೀರಿ? ಏನ್ರಿ ಸದನ ಹೆಂಗ್ ನಡಿಬೇಕ್ರಿ? ಕೇಳಿ ಆಮೇಲೆ. ಸರ್ವೇ ಜನೋ ಸುಖಿನೋ ಭವಂತು. ನಮ್ಮ ಸ್ನೇಹಿತರು ರವಿ ಅವರು ಹೇಳಿ ಏನು ನೋಡ್ತಾ ಇದ್ದೀವಿ ನಾವು? ನೀವು ಸರ್ವೇ ಜನ ಸುಖಿನೋ ಭವಂತು ಇನ್ ಟೋಟೋ ನೀವೇನಾದರೂ ಅಕ್ಸೆಪ್ಟ್ ಮಾಡಿ ಫಾಲೋ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತಿ ಶೆಟ್ಟಿಯವರು ಮತ್ತು ನಮ್ಮ ಕೆಲವರು ಸ್ನೇಹಿತರಿದ್ದಾರೆ, ಕಿಶೋರು, ಎಷ್ಟು ಕಷ್ಟ ಆಯಿತು ಕಳೆದ 3 ವರ್ಷದಿಂದ 5 ವರ್ಷದಿಂದ. ಮಾನ್ಯ ಸಭಾಪತಿಗಳೇ, ತಾವು ಇನ್ಚಾರ್ಜ್ ಇದ್ದೀರಿ ಈಗ. ಮಾನ್ಯ ಸಭಾಪತಿಗಳೇ, ಔಟ್ ಆಫ್ ಕಾಂಟೆಕ್ಸ್ಟ್ ಇರ್ಬೋದು, ಆದರೆ ನಾನು ಹೇಳಲೇಬೇಕು. ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದರು ನಮ್ಮ ನಾಯಕರು. ಪ್ರತಿ ಜಿಲ್ಲೆಗೂ ಭೇಟಿ ಕೊಡ್ತಾ ಇದ್ದೆ, ಜನಗಳ ಅಭಿಪ್ರಾಯ ತಗೊಳ್ಳೋಣ, ಏನು ಕೇಳ್ತಾರೆ ಬೇಡ್ತಾರೆ. ನಾನು ಮಂಗಳೂರಿಗೆ ಉಡುಪಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಅನಿಸಿದ್ದು, ನಮ್ಮ ಮಕ್ಕಳೆಲ್ಲ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ, ಮೈಸೂರಲ್ಲಿ ಓದ್ತಾ ಇದ್ದಾರೆ. ನಮಗಿಲ್ಲಿ ಮಕ್ಕಳನ್ನ ಓದಿಸೋದಕ್ಕಾಗಲ್ಲ, ಅಂಥ ಶಾಂತಿಯ ವಾತಾವರಣ ಇಲ್ಲ ಇಲ್ಲಿ. ಏನಾದರೂ ಮಾಡಿ ನೀವು. ಇವತ್ತು ಎಷ್ಟು ಕ್ರಮಗಳನ್ನು ತಗೊಂಡು ಎಲ್ಲೋ ಒಂದು ಕಡೆ ಒಂದು ಶಾಂತಿ ಬಂದಿದೆ ಅಂತ ಹೇಳಿ, ಕಿಶೋರ್ ಬಂದಿದೆ ಇಲ್ಲ ಹೇಳ್ರಿ, ಸತ್ಯ ಹೇಳಿ. ಸ್ಪೆಷಲ್ ಆಕ್ಷನ್ ಫೋರ್ಸ್ ಮಾಡಿ ಅಲ್ಲಲ್ಲ ನಾಯಕರು ಅಲ್ಲಲ್ಲ ಮಾಡಬೇಡಿ. ಕಳೆದ ಬಾರಿ ಮಾಡಿದಾಗ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಎಷ್ಟು ಜನ ಹೇಳಿದ್ದಲ್ಲ, ಅಲ್ಲಿ ಹುಟ್ಟಿ ಬೆಳೆದವಳಣ್ಣ ನಾನು, ನಂಗೆ ಗೊತ್ತಿದೆ. ಅಲ್ಲಿ ಹಿಂದೆ ಇದು 3-4 ವರ್ಷದಲ್ಲ, ವರ್ಷಾಂತರದಿಂದ ಬಂದ ಗಲಭೆಗಳು. ನನಗೆ ವರ್ಷದಲ್ಲ, ನನಗೆ ಅರಿವಿದೆ ತಾಯಿ, ನನಗೆ ಅರಿವಿದೆ. ಅಲ್ಲ, ತಾವು ಆ ಭಾಗದವರು ಅಂತ ಹೇಳಿದೆ. ಒಪ್ಪಿದೆ. ಕಳೆದ ನಿಮ್ಮ ಬದಲಾವಣೆ ಮಾಡಿದ ಮೇಲೆ ಶಾಂತಿ ಬಂದಿದೆ ಅಂತ ಹೇಳುವಂಥದ್ದನ್ನು ನಾನು ಒಪ್ಪಿಕೊಳ್ತೇನೆ. ಆದರೆ ಅದರ ಮೊದಲು ಯಾಕೆ ಇರಲಿಲ್ಲ ಅಂತ ಹೇಳಿ ಕೇಳಿದ್ರೆ, ಆ ರೀತಿ ಬೇಡ, ಅದಕ್ಕೆ ಹೋಗೋದು ಬೇಡ, ಚರ್ಚೆಗೆ ಹೋಗೋದು ಬೇಡ. ಆದ್ರಿಂದ ಇವತ್ತು ಇಂತಹ ಕ್ರಮಗಳು, ಇಂತಹ ಕಾನೂನುಗಳು ಅವಶ್ಯಕತೆ ಇದೆ ಅನ್ನೋದನ್ನು ಹೇಳೋದಕ್ಕಷ್ಟೇ ಹೇಳಿದೆ ನಾನು. ಬೇರೆ ಅರ್ಥದಲ್ಲಿ ಹೇಳಿಲ್ಲ, ದಯಮಾಡಿ ತಪ್ಪು ತಿಳ್ಕೊಬೇಡಿ. ಆಮೇಲೆ ತಾವು ಹೇಳಿದ್ರಿ, ಅನೇಕ ಜನ ಮಾತನಾಡುವಾಗ ಹೇಳಿದ್ರಿ, ನಾನು ಎಲ್ಲರದು ಕೂಡ ಬರ್ಕೊಂಡಿದ್ದೇನೆ, ಆದರೆ ಒಬ್ಬೊಬ್ಬರದು ಹೇಳಕ್ಕೆ ಹೋಗಲ್ಲ. ರಾಜಕೀಯ ದುರುದ್ದೇಶದಿಂದ ತಂದಿದ್ದೀರಿ, ನಮಗೆ ಅರಿವಿಲ್ವಾ? ನಾವು ಇದು ಶಾಶ್ವತ ಅಲ್ಲ ಈ ಸ್ಥಳ. ಬಹುಶಃ ನಾವು ಆ ಕಡೆ ಬಂದರೆ ನಮಗೂ ಕೂಡ ಅದು ಅಪ್ಲೈ ಆಗುತ್ತೆ ಅನ್ನೋ ಅರಿವಿಲ್ವ ನಮಗೆ? ಅದು ಒಂದು 15 ವರ್ಷ ಆದಮೇಲೆ. ಏನಿಲ್ಲ ನಾರಾಯಣ ಸ್ವಾಮಿ ಅವರೇ, ನಾರಾಯಣ ಸ್ವಾಮಿ, ಏನಾದರೂ ನಿಮ್ಮ ಕಲ್ಪನೆ ಇದ್ರೆ ದಯವಿಟ್ಟು ಹೇಳ್ತೀರಪ್ಪ. ಏನಾರ ಕಲ್ಪನೆ ಇದ್ರೆ ಮರ್ತ್ಬಿಡಿ. 28ಕ್ಕೆ ಬರ್ತೀವಿ ಇರ್ತೀವಿ ಅಂತ ಏನಾರ ನಿಮ್ಗೆ ಸ್ವಲ್ಪ ಆಸೆಗಳು ಅವು ಇವು ಪೋರ್ಟ್ಫೋಲಿಯೋಗಳು ಅವೆಲ್ಲ ಹಂಚ್ಕೊಂಡಿದ್ರೆ ಸ್ವಲ್ಪ ಮರೆತುಬಿಡಿ. ರವಿ ಚೀಫ್ ಮಿನಿಸ್ಟರ್ ನಂಬಿಕೆ ಇದೆಯಾ? CM ನಿಮ್ಮ ಸರ್ಕಾರ ಅಪ್ಪನ ಹಣೆ ಬರಲ್ಲ. ಯಾರು? ನಿಮ್ಮ ಸರ್ಕಾರ ಇನ್ನೊಂದ್ಸಲ ಇವತ್ತು ಚುನಾವಣೆ ಆದ್ರೂ ಅಪ್ಪನ ಹಣೆ ಬರಲ್ಲ, ನಿಮ್ಮ ಅಪ್ಪನ ಹಣೆ ಬರಲ್ಲ, ನಿಮ್ಮ ಅಪ್ಪನ ಹಣೆ ಬರಲ್ಲ.
ನಿಮ್ಮ ಜನ್ಮದಲ್ಲಿ ಬರೋದಿಲ್ಲ ನೀವು. ಇಲ್ಲ ಇವತ್ತು ಎಲೆಕ್ಷನ್ ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಅಲ್ಲ, ನೀವೇ ಹೇಳಿದ್ದು ಹೊರಡು, ನೀವೇ ಹೇಳಿದ್ದು ನಿಮ್ಮ ಶಾಸಕಾಂಗ ಪಕ್ಷದ ಸಭೆ ಹಳದಲ್ಲಿ ಮಾಡಕ್ ಟ್ರೈ ಮಾಡಿದ್ರು. ಸರ್ಕಾರ 5 ಮಂದಿ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಿದ್ರಿ. 5 ವರ್ಷದಲ್ಲಿ 5 ಮಂದಿ ಚೀಫ್ ಮಿನಿಸ್ಟರ್. ಈಗ ಪರೀಕ್ಷೆ ಮಾಡ್ಬೇಕಂದ್ರೆ 5 ವರ್ಷದಲ್ಲಿ 5 ಮಂದಿ ಬದಲಾವಣೆ ಮಾಡಿದ್ರಿ. ಆ ಯೋಗ್ಯತೆ ನೀವು, ಅದಕ್ಕೆ 5 ಮಂದಿ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡಿದ್ರಿ. ಸಭಾಪತಿಗಳೇ ₹80 ರಾಜೀವ್ ಗಾಂಧಿ ರೆವಲ್ಯೂಷನ್ ಸಭಾಪತಿಗಳೇ, ನಿಮ್ಮ ರಾಜೀವ್ ಗಾಂಧಿ ರೆವಲ್ಯೂಷನ್ ಹೌದ್ರಿ, ರೆವಲ್ಯೂಷನ್ ದುರುಪಯೋಗ ಆಯ್ತು ಬಿಡ್ರಿ. ನಮ್ಮ ಪೂಜಾರರು ನನಗೆ ಬಹಳ ಆತ್ಮೀಯರು. ಇಲ್ಲ ಅಂದ್ರೆ ಅಮಿತ್ ಶಾ ಅವರು ಅಸಮರ್ಥ ಹೋಮ್ ಮಿನಿಸ್ಟರ್. ಅಮಿತ್ ಶಾ ಅವರು ಅಸಮರ್ಥ ಹೋಮ್ ಮಿನಿಸ್ಟರ್. ಬಾಂಗ್ಲಾದೇಶ ನಿಮ್ಮ ಮನೆ ಬಾರಿ ಏನಾಯ್ತು 3 ಬೈ ಎಲೆಕ್ಷನ್ ನೋಡಿದ್ರೆ 3 ಬೈ ಎಲೆಕ್ಷನ್ ಮಾಡಿದ್ರಲ್ಲ, ದೊಡ್ಡವರು ನಿಂದಿಸಿ, ಇನ್ನು ನಿಮಗೆ ಬುದ್ಧಿ ಬಂದಿಲ್ಲ. ಆದ್ರಿಂದ ರಾಜಕೀಯದ ದುರುದ್ದೇಶ ಇಲ್ಲ ಮಾನ್ಯ ಸಭಾಪತಿಗಳು. ನಮಗೆ ಅರಿವಿದೆ. ಬಾಂಗ್ಲಾದೇಶಿಗಳು ಇಲ್ಲಿ ಬರ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ ನೋಡ್ತಾ ಇರೋದು. ಅಮಿತ್ ಶಾ ಇಲ್ರಿ, ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ. ಗಡಿ ಕಾಯೋದು ಪರಮೇಶ್ವರ್ ಸಾಹೇಬ್ ಕೆಲಸ. ಹೇಗೆ ಬರ್ತಾ ಇದ್ದಾರೆ? ಮೇಲೆ ಬಿಗಿ ಮೋದಿ ಅವರು ಅಮಿತ್ ಶಾ ಅವರು ಇವರು ಡಿಪಾರ್ಟ್ಮೆಂಟ್ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ದಯಮಾಡಿ ಕೂತ್ಕೊಳ್ಳಿ. ಒಂದು ನಿಮಿಷ ಕೂತ್ಕೊಳ್ಳಿ. ನೋಡಿ, ಮಂತ್ರಿಗಳಾದಂಥವ್ರು ನೀವು ನಡು ಥರ ಮಾತಾಡಿ ಏನು ಈ ಅದೇ ಸಭಾಪತಿಗೆ ಗೌರವ ಇರಬೇಕಲ್ಲ ಈ ಪೀಠಕ್ಕೆ. ಬೇಕಾದ್ರೆ ಅದು ಕೂತ್ಕೊಳ್ಳಿ, ನಿಮ್ಗೆ ಹೇಳಾಕತ್ತೀನಿ ನಾನು. ವಿರೋಧ ಪಕ್ಷದ ನಾಯಕ ಸ್ಥಾನ ಬಾಂಗ್ಲಾದೇಶಿಗಳು ಹೆಂಗ್ ಬರ್ತಾ ಇದ್ದಾರೆ ಇಲ್ಲಿ? ಅದಕ್ಕೆ ಅಮಿತ್ ಶಾ ಕ್ಷಮೆ ಕೇಳಬೇಕು ಅವರು. ಅಮಿತ್ ಶಾ ಅವರು ಹೇಳ್ತೀನಿ ನೋಡಿ. ಒಂದು ನಿಮಿಷ ರೀ. ಒಂದು ನಿಮಿಷ ಅದು ನೋಡಿ. ಅದು ಹೇಳಿ ನಾರಾಯಣ ಸ್ವಾಮಿ, ಹೇಳಿ, ನಾ ಹೇಳ್ತೀನಿ ನೋಡಿ. ಮಾನ್ಯ ಸಭಾಪತಿ ಕಡತದಿಂದ ತೆಗೆದುಹಾಕಿದ್ದೇನೆ. ರಾಜೀವ್ ಗಾಂಧಿ ಅವ್ರು ಮೊದಲೇ ಡಿಸೈಡ್ ಮಾಡ್ಕೊಂಬಂದಾರ. ನೀವೇನು ಬಿಲ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಅವ್ರು ಅದೇ ಮಾಡ್ತಾರೆ ಸರ್. ಅವ್ರಿಗೇನ ಸಂವಿಧಾನ ಬಗ್ಗೆ ಏನಾದ್ರು ಗೌರವ ಐತೆ ಅವ್ರಿಗೆ? ನೀತಿ ನಿಯಮ ಐತೆ ಅವ್ರಿಗೆ? ನೀತಿ ನಿಯಮ ಐತೆ ಬರೋದಿಲ್ಲ ಅವರು.
ಸಂವಿಧಾನ ವಿರೋಧಿಗಳು ಅವ್ರು ಕ್ಷಮೆ ನೀವು ತಗೊಳ್ಳಿ ಸರ್. ಮಾನ್ಯ ಸಭಾಪತಿಗಳೇ, ನಾನು ರವಿ ನಾನು ಮಾನ್ಯ ಸಭಾಪತಿಗಳೇ, ಇನ್ನೂ ಎರಡು ಬಿಲ್ಗಳಿವೆ. ಮಾನ್ಯ ಸಭಾಪತಿಗಳೇ, ಇನ್ನೂ ಎರಡು ಬಿಲ್ಗಳಿವೆ. ಮಾನ್ಯ ಸಭಾಪತಿಗಳೇ, ಮತ್ತು ಕೆಳಗಡೆ ಮನೆಯಲ್ಲಿ ನಂದು ರಿಪ್ಲೈ ಕೂಡ ಅಸಮರ್ಥ ಇದೆ. ಅಂತಿರೋದು ಕಡತದಿಂದ ತೆಗಿಬೇಕು. ಕಡತದಿಂದ ತೆಗೆದು ಹಾಕಿದ್ದೇನೆ. ಅನುಮತಿ ಮೇಲೆ ಕ್ಷಮೆ ಕೇಳಬೇಕು. ನನಗೆ ಗೊತ್ತಿಲ್ಲ. ಇಲ್ಲ, ಕ್ಷಮೆ ಕೇಳಬೇಕು. ಏನಿದು? ಎಂತ ದುಂಡಾವರ್ತಿ ಇದು? ಈ ದುಂಡಾವರ್ತಿಗೆ ಅವಕಾಶ ಕರ್ನಾಟಕ ಕೊಡಬಾರ್ದು. ದ್ವೇಷ ಭಾಷಣ ಮತ್ತು ದ್ವೇಷ ಇಂಥ ಅಪರಾಧಗಳ ದುಂಡಾವರ್ತಿಗೆ ಅವಕಾಶ ಕೊಡಬಾರ್ದು. ಪ್ರತಿಬಂಧಕ ವಿಧೇಯಕ ಅವರು ಸದನದ ಕ್ಷಮೆ ಕೇಳಬೇಕು. ನಾವು ಧಿಕ್ಕಾರ ಹಾಕ್ತೇವೆ. ಇಂಥ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.